ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಹೆಚ್ಚಾಗ್ತಿದೆ ಚಳಿ ಗಾಳಿ, ಹೆಚ್ಚಾಗತ್ತಾ ಕೊರೋನಾ. ಒಮಿಕ್ರಾನ್ ಢವಢವ, ಗಡಿಯಲ್ಲಿ ಹೈ ಅಲರ್ಟ್. ಏರ್ಪೋರ್ಟ್, ಮಾರ್ಕೆಟ್ ಎಲ್ಲೆಲ್ಲಿ ದಿಗ್ಬಂಧನ. ಒಮಿಕ್ರಾನ್ ಒಳ ಸುಳಿ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಬ್ಬರಿಸ್ತಾ ಇದೆ. ಮೂರನೇ ಅಲೆಯ ಭೀತಿಯ ಜೊತೆ ಈಗ ಒಮಿಕ್ರಾನ್ ಭಯ ಕಾಡ್ತಾ ಇದೆ. ಮೂರನೇ ಅಲೆ ಅಪ್ಪಳಿಸದೆ ರೀತಿಯಲ್ಲಿ ತಡೆಯೋದಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸೂಚನೆ ಕೊಟ್ಟ ಹಾಗೆ ಈಗ ರಾಜ್ಯದಾದ್ಯಂತನೂ ಕೂಡ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಗಡಿ ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನ ಸ್ಥಾಪಿಸಿ ಅಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ವಿದೇಶಗಳಿಂದ ಬರುವವರ ಮೇಲೆ ತೀವ್ರ ನಿಗಾವನ್ನ ಇಡಲಾಗ್ತಾ ಇದೆ. ಒಮಿಕ್ರಾನ್ ಪ್ರವೇಶ ಮಾಡದ ಹಾಗೆ ಎಲ್ಲಾ ರೀತಿಯ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡಿದ್ರು. ಎಲ್ಲಾ ರಾಜ್ಯಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈ ಅಲರ್ಟ್ ಆಗುವಂತೆ ಹೇಳಿದ ಬೆನ್ನಲ್ಲೇ ಸಿಎಂ 2 ಗಂಟೆಗಳ ಕಾಲ ರಾಜ್ಯದಲ್ಲಿ ಸಭೆಯನ್ನ ಮಾಡಿದ್ರು. ಸಚಿವರು ಅಧಿಕಾರಿಗಳ ಜೊತೆ ಗಡಿ ಭಾಗದ ಜಿಲ್ಲೆಗಳ ಅಧಿಕಾರಿಗಳಿಗೆ ಅಲ್ಲಿ ಮಾಹಿತಿಯನ್ನ ಕೊಟ್ಟರು, ಹಾಗೆಯೇ ಸೂಚನೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯದ ಗಡಿ ಭಾಗದ ಜಿಲ್ಲೆಗಳ ಡಿಸಿಗಳು ಇವತ್ತು ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಒಮಿಕ್ರಾನ್ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಬಿಗಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಒಂದ್ ಕಡೆ ಏರ್ಪೋರ್ಟ್ ಆಗಿರ್ಬೋದು, ಇನ್ನೊಂದು ಕಡೆ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿ ಅಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. RT-PCR ಟೆಸ್ಟ್ ಮಹಾರಾಷ್ಟ್ರ ಮತ್ತು ಕೇರಳದಿಂದ ಬರುವಂತವರಿಗೆ ಅದನ್ನ ಕಡ್ಡಾಯಗೊಳಿಸಲಾಗಿದೆ. ಸೆಕೆಂಡ್ ಡೋಸ್ ಹಾಕಿಸಿಕೊಳ್ಳಲೇಬೇಕು ಅನ್ನೋದನ್ನ ಹೇಳಲಾಗಿದೆ. ಸಂಪೂರ್ಣವಾಗಿ 72 ಗಂಟೆಗಳ RT-PCR ರಿಪೋರ್ಟ್ ಅನ್ನು ತರಬೇಕು ಅಂತ ಹೇಳಲಾಗಿದೆ. ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತೆ. ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇನ್ನು ಒಮಿಕ್ರಾನ್ ಆತಂಕ ಯಾಕೆ ಅಂದ್ರೆ ಆಲ್ಮೋಸ್ಟ್ 9 ದೇಶಗಳಲ್ಲಿ ಹೈ ರಿಸ್ಕ್ ದೇಶಗಳಿದೆ. ಇದರಲ್ಲಿ ಈಗ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ಎಫೆಕ್ಟ್ ಕೂಡ ಅಷ್ಟೇ ಜೋರಾಗಿ ಇರೋದನ್ನ ನಾವು ನೋಡ್ತಾ ಇದ್ವಿ. ಇನ್ನು ಕೊರೋನಾ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಪ್ರಕರಣಗಳ ಸಂಖ್ಯೆಯನ್ನ ಸಕ್ರಿಯ ಕೇಸ್ಗಳಿರೋದು 6754 ಇರೋದನ್ನ ನಾವು ಗಮನಿಸಬಹುದು. ರಾಜ್ಯದಲ್ಲಿ ಈಗ ರೂಪಾಂತರಿ ಒಮಿಕ್ರಾನ್ ಪತ್ತೆ ಆಗಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ಕೇಸ್ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ನಾವು ಕೈಗೊಳ್ತಾ ಇದ್ದೀವಿ. ವಿದೇಶಗಳಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಇದೆ. ಬೂಸ್ಟರ್ ಡೋಸ್ ಅನ್ನ ನೀಡೋದಕ್ಕೆ ಕೇಂದ್ರದ ಅನುಮತಿಯನ್ನ ಕೇಳಿದ್ದೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಇದುವರೆಗೂ ಆ ಹೊಸ ಸ್ಟ್ರೇನ್ ಎಲ್ಲೂ ಕೂಡ ಇನ್ನೂ ಕಂಡು ಬಂದಿಲ್ಲ. ಆದರೆ ಧಾರವಾಡ, ಮೈಸೂರು, ಬೆಂಗಳೂರಿನ ಹಾಸ್ಟೆಲ್ಗಳಲ್ಲಿ, ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ಭಾಳ ಸ್ಪೋರ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಕ್ಲಸ್ಟರ್ ರೂಪದಲ್ಲಿ ಬರ್ತಾ ಇದೆ. ಅದಕ್ಕೆ ಎಚ್ಚರಿಕೆ ವಹಿಸೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಆ ಹಾಸ್ಟೆಲ್ಗಳನ್ನು ಎಲ್ಲವೂ ನಾವು ಕಂಟೈನ್ಮೆಂಟ್ ಝೋನ್ ಮಾಡಿದ್ದೇವೆ, ರಿಸ್ಟ್ರಿಕ್ಷನ್ ಮಾಡಿದ್ದೇವೆ. ಅಲ್ಲೆಲ್ಲರಿಗೂ ಕೂಡ ಟೆಸ್ಟ್ ಮಾಡ್ತಾ ಇದ್ದೇವೆ. ಕೇರಳದಿಂದ ಬಂದವರಿಂದ ಜಾಸ್ತಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಅಲರ್ಟ್ ಅನ್ನು ಮಾಡಲಾಗಿದೆ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಖುಜೂರಿ ಗಡಿಯಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಮೊದಲಿಗೆ ಅಲ್ಲೇನು ತಪಾಸಣೆ ಇರಲಿಲ್ಲ. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತುಕೊಂಡಿದೆ ಕಲಬುರಗಿ ಜಿಲ್ಲಾಡಳಿತ. ಆರೋಗ್ಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೆ. ಹಾಗೆಯೇ ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಮಹಾರಾಷ್ಟ್ರ ಗಡಿಯ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಖಾಲಿ ಹೊಡಿತಾ ಇದೆ. ಔರಾದ್ನ ವನಮಾರಪಲ್ಲಿಯಲ್ಲಿರೋ ಚೆಕ್ ಪೋಸ್ಟ್ನಲ್ಲಿ ಜಿಲ್ಲಾಡಳಿತ ಕೇವಲ ಟೆಂಟ್ ಮತ್ತು ಬ್ಯಾರಿಕೇಡ್ ಹಾಕಿ ಸುಮ್ಮನಾಗಿದೆ. ಚೆಕ್ ಪೋಸ್ಟ್ನಲ್ಲಿ ಯಾವುದೇ ಸಿಬ್ಬಂದಿಯನ್ನ ನೇಮಕ ಮಾಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ. ಇನ್ನು ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ವಿಜಯಪುರ ಜಿಲ್ಲೆಯಲ್ಲಿ 11 ಕಡೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಗಡಿ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಬೆಳಗಾವಿ ಗಡಿಯಲ್ಲಂತೂ ಸಂಪೂರ್ಣವಾಗಿ ಹೈ ಅಲರ್ಟ್ ಮಾಡಲಾಗಿದೆ. ನಿಪ್ಪಾಣಿ ಬಳಿಯ ಕೋಗನೋಳಿ ಚೆಕ್ ಪೋಸ್ಟ್ ಬಳಿ ಈಗಾಗಲೇ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಲಸಿಕೆಯ ರಿಪೋರ್ಟ್ ಅನ್ನ ನೋಡಿ ಒಳ ಬಿಡ್ತಿದ್ದಾರೆ ಪೊಲೀಸರು. ಲಸಿಕೆ ಹಾಕಿಸಿಕೊಳ್ಳದ ಪ್ರಯಾಣಿಕರನ್ನ ವಾಪಸ್ ಕಳುಹಿಸಲಾಗ್ತಾ ಇದೆ. ಇನ್ನು ಕೇರಳ ಗಡಿಯಲ್ಲೂ ಅಲರ್ಟ್ ಅನ್ನ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಕೇರಳದಿಂದ ಬರುವ ಪ್ರತಿ ವಾಹನ ಮತ್ತು ಪ್ರಯಾಣಿಕರು ಎಲ್ಲರನ್ನ ಕೂಡ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. RT-PCR ಟೆಸ್ಟ್ ಮಾಡಿರುವ ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ರಾಜ್ಯಕ್ಕೆ ಬರೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ.
ಮತ್ತೊಂದು ಕಡೆ ಕೊಡಗು. ಈ ಜಿಲ್ಲೆಯಲ್ಲಿ 3 ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ವಿರಾಜಪೇಟೆ ತಾಲೂಕಿನ ಮಾಕುಟ್ಟ ಚೆಕ್ ಪೋಸ್ಟ್, ಮಡಿಕೇರಿ ತಾಲೂಕಿನ ಕರಿಕೆ ಚೆಕ್ ಪೋಸ್ಟ್ ಹಾಗೂ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಚೆಕ್ ಪೋಸ್ಟ್ ಅಲ್ಲಿ ತೀವ್ರ ತಪಾಸಣೆಯನ್ನ ಮಾಡಲಾಗ್ತಿದೆ. ಇನ್ನು ಚಾಮರಾಜನಗರ ಈ ಗಡಿಯಲ್ಲೂ ಬಿಗಿ ತಪಾಸಣೆಯನ್ನ ಕೈಗೊಳ್ಳಲಾಗಿದೆ. ಮೂಲೆಹೊಳೆ ಚೆಕ್ ಪೋಸ್ಟ್ ಹಾಗೂ ಕೆಕ್ಕನಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ ಅಲರ್ಟ್ ಅನ್ನು ಮಾಡಲಾಗಿದ್ದು, ಕೇರಳ ಮತ್ತು ತಮಿಳುನಾಡಿನಿಂದ ಬರುವ ಪ್ರತಿಯೊಬ್ಬ ಪ್ರಯಾಣಿಕರಿಗೆ 72 ಗಂಟೆ ಒಳಗಿನ RT-PCR ಕೋವಿಡ್ ನೆಗೆಟಿವ್ ರಿಪೋರ್ಟ್ ಹಾಗೆಯೇ 2 ಡೋಸ್ ಕೊರೋನಾ ಲಸಿಕೆ ಕಡ್ಡಾಯ ಮಾಡಲಾಗಿದೆ. ಇನ್ನು ಕೇರಳ ಗಡಿಯಾದ ಮಂಗಳೂರಿನ ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆಯನ್ನ ತೀವ್ರಗೊಳಿಸಲಾಗಿದೆ. RT-PCR ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಕೇರಳದಿಂದ ಬರುವಂತಹ ಮಂಗಳೂರಿಗರಿಗೆ ಅವಕಾಶ ಇದೆ. 2 ಡೋಸ್ ಆಗಿದ್ರೂ RT-PCR ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಇನ್ನು ಯಾದಗಿರಿ ಜಿಲ್ಲೆಯ ಗಡಿಗಳಲ್ಲೂ ವ್ಯಾಪಕ ಕಟ್ಟೆಚ್ಚರವನ್ನ ಮಾಡಲಾಗಿದೆ. ಚೆಕ್ ಪೋಸ್ಟ್ ಅಲ್ಲಿ ವಾಹನ ತಪಾಸಣೆಯನ್ನ ನಡೆಸಿ ನಿಗಾವನ್ನ ವಹಿಸಲಾಗಿದೆ. ಮಹಾರಾಷ್ಟ್ರದಿಂದ ಬರುವ ಪ್ರಯಾಣಿಕರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ. ಇದು ರಾಜ್ಯದಾದ್ಯಂತ ಯಾವ ರೀತಿಯಾಗಿ ಗಡಿ ಭಾಗದ ಜಿಲ್ಲೆಗಳಲ್ಲಿ ಒಂದು ರೀತಿಯ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅನ್ನೋದನ್ನ ನೋಡಿದ್ವಿ. ಹಾಗೆಯೇ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 10 ಹೈ ರಿಸ್ಕ್ ದೇಶಗಳಿಂದ ಬರುವ ಪ್ರಯಾಣಿಕರ ಮೇಲೆ ಕಣ್ಣಿಡಲಾಗಿದೆ. KIAL ನಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ 48 ಗಂಟೆಗಳ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಸೋಂಕಿನ ಲಕ್ಷಣಗಳು ಏನಾದರೂ ಇದ್ರೆ ಏರ್ಪೋರ್ಟ್ ನಲ್ಲೇ ಟೆಸ್ಟ್ ಮಾಡಲಾಗತ್ತೆ ಅನ್ನೋದನ್ನ ಕೂಡ ಈಗ ನಾವು ಗಮನಿಸಬಹುದು. ಸಂಪೂರ್ಣವಾಗಿ ಏರ್ಪೋರ್ಟ್ ನಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಹೈ ರಿಸ್ಕ್ ದೇಶಗಳು ಜರ್ಮನಿ, ಬೋಟ್ಸ್ವಾನಾ, ದಕ್ಷಿಣ ಆಫ್ರಿಕಾ, ಬೆಲ್ಜಿಯಂ, ಇಸ್ರೇಲ್, ಸಿಂಗಾಪುರ ಹೀಗೆ ಸೇರಿದಂತೆ 10 ದೇಶಗಳಿಂದ ಬರುವಂತಹ ಎಲ್ಲಾ ಪ್ರಯಾಣಿಕರಿಗೂ ಕೂಡ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಕೊರೋನಾ 3ನೇ ಅಲೆಯ ಆತಂಕ ಯಾವತ್ತಿನಿಂದ ಇದೆ. ಆದ್ರೆ ಈಗ ಒಮಿಕ್ರಾನ್ ಭಯ ಕೂಡ ಇದೆ. ಒಮಿಕ್ರಾನ್ ಜೊತೆಗೆ ಒಂದ್ ಕಡೆ ಈಗ ಚಳಿ ಇದೆ, ಮತ್ತೊಂದ್ ಕಡೆ ಜಾಸ್ತಿ ಅಂತಹ ಗಾಳಿ ಬೀಸುವಂತಹ ಕಾಟ ಇದೆ. ಇದು ಮಕ್ಕಳು ಮತ್ತು ವೃದ್ಧರಲ್ಲಿ ಅನಾರೋಗ್ಯವನ್ನ ತರುತ್ತಾ ಅನ್ನುವಂತಹ ಆತಂಕ ಈಗ ನಿರ್ಮಾಣ ಆಗಿದೆ. ಚಳಿ ಗಾಳಿಯಿಂದ ಒಂದ್ ಕಡೆ ಚಳಿ, ಮತ್ತೊಂದ್ ಕಡೆ ಜೋರಾದಂತಹ ಮಳೆ, ಮತ್ತೊಂದ್ ಕಡೆ ಬೀಸುವಂತಹ ವೇಗವಾದ ಗಾಳಿ, ಇದು ಯಾವ ರೀತಿಯಾಗಿ ಮನುಷ್ಯರ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೆ ಏರುಪೇರಾಗುವ ಸಾಧ್ಯತೆ ಇದೆ. ಕೆಮ್ಮು, ನೆಗಡಿ, ಜ್ವರ ಬಂದ್ರೂ ಕೂಡ ಆತಂಕನೇ. ಈಗ ಯಾವ್ದಾದ್ರು ಒಂದು ಸಿಂಪ್ಟಮ್ ಬಂದ್ರೂ ಕೂಡ ಇದು ಕೊರೋನಾ ಅನ್ನುವಂತಹ ಆತಂಕ. ಕೊರೋನಾಗೆ ವರವಾಗುತ್ತಾ ಈ ಒಂದು ವೆದರ್, ಚಳಿಯ ವಾತಾವರಣ, ಮಳೆ ವಾತಾವರಣ ಅಂತ. ಹಾಗಾದ್ರೆ ಹೇಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಇಂತಹ ಸಂದರ್ಭದಲ್ಲಿ? ಚಳಿ ಗಾಳಿಯಿಂದ ರಕ್ಷಣೆ ಪಡೆಯೋದು ಹೇಗೆ? ಇದರ ಬಗ್ಗೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಬಗೆ ಹೇಗೆ, ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನ ಸುರಕ್ಷಿತವಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ವೈದ್ಯರಿಂದಲೇ ನೇರ ಮಾಹಿತಿಯನ್ನ ನಿಮ್ಗೆ ಕೊಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಭಯ ಬೇಡ, ಎಚ್ಚರಿಕೆ ಅಂತೂ ಖಂಡಿತ ಇರಲೇಬೇಕಾಗತ್ತೆ. ಯಾಕಂದ್ರೆ ಸಿಂಪ್ಟಮ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ಕೆಮ್ಮಾಗಿರ್ಬೋದು, ನೆಗಡಿ ಆಗಿರ್ಬೋದು, ಜ್ವರ ಬಂದ್ರೆ ಖಂಡಿತ ಆತಂಕ ಇದ್ದೇ ಇರುತ್ತೆ. ಆದ್ರೆ ಅಂತಹ ಆತಂಕ ಬೇಡ, ಯಾಕಂದ್ರೆ ಈ ವೆದರ್ ಆ ತರ ಇದೆ. ಹಾಗಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮ್ಗೆ ಅಪಾಯ. ಸೊ ಜ್ವರದ ಲಕ್ಷಣಗಳು ಕಂಡು ಬಂದ ಸಂದರ್ಭದಲ್ಲಿ ವೈದ್ಯರಿಂದ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ. ಚಳಿ ಗಾಳಿಯಿಂದ ದೂರ ಇರೋದಕ್ಕೆ ನೀವು ಆದಷ್ಟು ಪ್ರಯತ್ನವನ್ನ ಪಡಬೇಕಾಗುತ್ತೆ. ಬಿಸಿ ನೀರಾಗಿರ್ಬೋದು, ಬಿಸಿ ಪಾನೀಯ, ಬೆಚ್ಚನೆಯ ಹೊದಿಕೆ ಇರಲಿ, AC ರೂಮ್ ಆಗಿರ್ಬೋದು, ಹಾಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ನಿಂದ ಆದಷ್ಟು ದೂರ ಇರಿ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್. ಹೊರಗಿನಿಂದ ಮನೆಗೆ ಬಂದಾಗ ಬಿಸಿ ನೀರಿನ ಸ್ನಾನ ಮಾಡಬೇಕು. ಅದು ನಾವು ಕೊರೋನಾದ ಸಂದರ್ಭದಲ್ಲಂತೂ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಕು, ಯಾವ ರೀತಿಯಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು, ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಂತಹ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಈಗ ಮತ್ತೆ ನಿಮ್ಮ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ, ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ, ಈ ವೆದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮುಖವಾಗಿ ವೃದ್ಧರು ಮತ್ತು ಮಕ್ಕಳು ಒಂದು ರೀತಿಯಲ್ಲಿ ತುಂಬಾ ಸೂಕ್ಷ್ಮವಾಗಿರ್ತಾರೆ. ಅವರಿಗೆ ಬೇಗ ಎಫೆಕ್ಟ್ ಆಗುತ್ತೆ ಅವರ ದೇಹದ ಮೇಲೆ. ಹಾಗಾಗಿ ಅವರ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರ ಆರೋಗ್ಯನೂ ಇಂಪಾರ್ಟೆಂಟೇ, ಬಟ್ ಅವ್ರು ಬಹಳ ಸೂಕ್ಷ್ಮ ಆಗಿರೋದ್ರಿಂದ ಅವರ ಆರೋಗ್ಯದ ಮೇಲೆ ಬಹಳ ಕಾಳಜಿನ ಇಡಬೇಕಾಗುತ್ತೆ. ಮಕ್ಕಳಿಗೂ ಗೊತ್ತಾಗೋಲ್ಲ, ಹೆಚ್ಚಿನ ವೃದ್ಧರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಏನಾಗುತ್ತೋ ಏನೋ, ಇನ್ನೊಂದಷ್ಟು ಜನರು ಡಿಪೆಂಡೆಂಟ್ ಇರ್ತಾರೆ, ಅವರು ಡಿಪೆಂಡ್ ಮಾಡ್ಕೊಂಡಿರ್ತಾರೆ ಕೆಲವರಿಗೆ. ಸೊ ಅಂಥವರು ಕೂಡ ಹೆಚ್ಚಿನ ಆರೋಗ್ಯದ ಬಗ್ಗೆ ಗಮನವನ್ನ ವಹಿಸಬೇಕಾಗತ್ತೆ.
ಸಂದರ್ಭದಲ್ಲಿ ಹೇಗಿರಬೇಕು, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಒಂದ್ ಕಡೆ ಈಗ ಇಲ್ಲಿವರೆಗೂ ಕೂಡ ಥರ್ಡ್ ವೇವ್ ಅಂತ ಹೇಳ್ತಾನೆ ಇದ್ವಿ, ಆದ್ರೆ ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಆಗಿತ್ತು. ಆದ್ರೆ ಈಗ ಒಮಿಕ್ರಾನ್ ಭಯ ಕೂಡ ಇದೆ. ಇನ್ನೊಂದ್ ಕಡೆ ವೆದರ್ ಒಂದಷ್ಟು ಸರಿಯಾದಂತಹ ರೀತಿಯಲ್ಲಿ ನಮಗೆ ಸ್ಪಂದನೆ ಆಗ್ತಾ ಇಲ್ಲ ಅಂತ ಹೇಳಿ, ಮೊದಲನೇದಾಗಿ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಅಲ್ಲಿ ನಾವೀಗ ಇದ್ದೀವಿ ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವು ವೈರಲ್ ಇನ್ಫೆಕ್ಷನ್ಸ್ ಮಕ್ಕಳಲ್ಲಿ ಜಾಸ್ತಿನೇ ನೋಡ್ತೀವಿ. ಕೆಮ್ಮು, ನೆಗಡಿ, ಜ್ವರ ಈ ತರ ಯೂಶಲಿ ಕಾಮನ್ ಆಗಿ ನಾವು ನೋಡ್ತೀವಿ. ಇವನ್ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್, ಫ್ಲೂ ಲೈಕ್ ಇಲ್ನೆಸ್ ನಾವು ಕಾಮನ್ ಆಗಿ ನೋಡ್ತೀವಿ. ಇವಾಗ ಏನಾಗಿದೆ ಅಂದ್ರೆ ಕೊರೋನಾ ಪ್ಯಾಂಡಮಿಕ್ ಇರೋದ್ರಿಂದ ಜನರು ತುಂಬಾ ಹೆದರ್ಕೊಂಡಿದ್ದಾರೆ, ಇದು ಕೊರೋನಾ ಆಗಿರ್ಬೋದು ದಯವಿಟ್ಟು. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಅಲ್ಲಿ it could be simple common cold, or it could be just the flu virus which could be causing these symptoms. ಅದಕ್ಕೆ ಹೇಳೋದೇನಂದ್ರೆ ಭಯಪಡಬೇಡಿ, ವೈದ್ಯರನ್ನ ಕನ್ಸಲ್ಟ್ ಮಾಡಿ. ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು ಪೀಡಿಯಾಟ್ರಿಷಿಯನ್ ಹತ್ರ, ಇಲ್ಲಾಂದ್ರೆ ನೀವು ಫಿಸಿಕಲಿ ಕೂಡ ನೋಡ್ಬೋದು. ಮುನ್ನೆಚ್ಚರಿಕೆ ವಹಿಸಿ. ಯಾರಿಗಾದ್ರೂ ಒಬ್ಬರು ಸಿಂಪ್ಟಮ್ ಬಂದ್ರೆ ಅವ್ರಿಗೆ, ಇವಾಗ ಮಕ್ಕಳು 2 years and above ಇದ್ರೆ ಅವ್ರಿಗೆ ಹೇಳ್ಕೊಡಿ, ಹಾಕೋಬೇಕು, ಹ್ಯಾಂಡ್ ಹೈಜೀನ್ ಹೇಳ್ಕೊಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡಿ. ಅವ್ರನ್ನ ಕೇರ್ ಮಾಡ್ತಾ ಇರೋರು ಕೂಡ ಪೇರೆಂಟ್ಸ್ ಮಾಸ್ಕ್ ಹಾಕೊಂಡು ಹ್ಯಾಂಡ್ ಹೈಜೀನ್ ಮಾಡ್ಕೊಂಡು ಬೇರೆಯವ್ರಿಗೆ ಹರಡೋದಕ್ಕಿಂತ ಪ್ರಿವೆಂಟ್ ಮಾಡ್ಬೇಕು. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಯಾರಾದ್ರೂ ಒಬ್ಬ ಮಗುಗೆ ಇನ್ಫೆಕ್ಷನ್ ಆದ್ರೆ ಬೇರೆಯವರೆಲ್ಲ ಪ್ರಿಕಾಷನ್ಸ್ ತಗೋಬೇಕು. ದೊಡ್ಡವರು, ಬೇರೆಯವರೆಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೇಕ್ ಶ್ಯೂರ್ ಆಲ್ ದ ಅಡಲ್ಟ್ಸ್ ಆರ್ ಫಸ್ಟ್ ವ್ಯಾಕ್ಸಿನೇಟೆಡ್. ಅಬೌವ್ 18 years ಎಲ್ರೂ 2 doses ವ್ಯಾಕ್ಸಿನೇಟ್ ಆಗಿರ್ಬೇಕು. ನಾನು ಮಾತನಾಡಿಸ್ತೀನಿ ಡಾಕ್ಟರ್ ಶ್ರೀನಾಥ್ ಅವರೇ, ಹೇಗೆ ಇರ್ಬೇಕಾಗತ್ತೆ ಮಕ್ಕಳನ್ನ ನೋಡಿಕೊಳ್ಳುವಂತಹ ಬಗೆ ಹೇಗೆ? ಚಳಿಗಾಲದಲ್ಲಿ ಈಗ ಮಳೆ ಮತ್ತು ಚಳಿ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗುವ ಚಾನ್ಸಸ್ ಇದೆಯಾ? ಯಾವ ರೀತಿಯಾದಂತಹ ಕ್ರಮಗಳು ಮಕ್ಕಳಿಗೆ ಅಟ್ಲೀಸ್ಟ್ ಏನ್ ಮಾಡ್ಬೇಕಾಗತ್ತೆ? ಇವೆಲ್ಲದ್ರ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಒಂದ್ ಕಡೆ ಜೋರಾದಂತಹ ಶೀತ ಗಾಳಿ, ಮತ್ತೊಂದ್ ಕಡೆ ಚಳಿ, ಕೊರೆಯುವಂತಹ ಚಳಿ ಇದೆ, ಮತ್ತೊಂದ್ ಕಡೆ ಬರ್ತಾ ಇರುವಂತಹ ಮಳೆ. ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಮತ್ತೊಂದು ಕಡೆ ಈಗಾಗಲೇ ಕೊರೋನಾದ ಆತಂಕ ಇದೆ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಶ್ರೀನಾಥ್ ಅವರೇ, ಈಗ ಒಂದ್ ಕಡೆ ಆರೈಕೆ ಇಂತಹ ಸಂದರ್ಭದಲ್ಲಿ ಬಹಳ ಅಗತ್ಯ ಇದೆ. ಯಾಕಂದ್ರೆ ಎಲ್ಲವೂ ಕೂಡ ಒಂದೇ ಸಂದರ್ಭದಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ಆರೈಕೆ ಮಾಡಬೇಕಾಗತ್ತೆ? ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳು ಹೇಗೆ ನೋಡ್ಕೊಳ್ಬೇಕಾಗತ್ತೆ? ಮೊದಲನೇದಾಗಿ ಭಯಪಡಬೇಡಿ. ಈ ಕೆಮ್ಮು, ನೆಗಡಿ, ಜ್ವರ ಮಕ್ಕಳಿಗೆ ತುಂಬಾ ಕಾಮನ್ ಈ ವೈರಲ್ ಈ ಸೀಸನ್ ಅಲ್ಲಿ, ಎಸ್ಪೆಷಲಿ ರೈನಿ ಸೀಸನ್ ಅಲ್ಲಿ. ಎಲ್ಲಾ ಸಿಂಪ್ಟಮ್ಸ್ ಕೊರೋನಾ ಅಲ್ಲ, ಹಾಗಾಗಿ ನಾವು ನೆಗ್ಲೆಕ್ಟ್ ಮಾಡೋ ತರನೂ ಇಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ಮುಂಜಾಗ್ರತೆ ನಾವು ತಗೋಬೇಕು. ಯಾವ ತರ ತಗೋಬೇಕು? ಮಕ್ಕಳಿಗೆ ಏನಾದ್ರು ಅನಾರೋಗ್ಯ ಆದ್ರೆ ಇಂಪಾರ್ಟೆಂಟ್ ಆಗಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮುಂಜಾಗ್ರತೆ ಬೇಕು. ಮನೆಯಲ್ಲಿ 2-3 ಮಕ್ಕಳಿದ್ರೆ ಬೇರೆ ಮಕ್ಕಳನ್ನ ಸಪರೇಟ್ ಆಗಿಟ್ಟು, ವಯಸ್ಸಾಗಿರೋರನ್ನ ಸಪರೇಟ್ ಆಗಿಟ್ಟು, ಯಾರಾದ್ರೂ ಹೆಲ್ತಿ ಅಡಲ್ಟ್ಸ್ ವ್ಯಾಕ್ಸಿನೇಟ್ ಆಗಿರೋರು ಈ ಮಕ್ಕಳನ್ನ ನೋಡ್ಕೋಬಹುದು. ನೋಡ್ಕೊಂಡು ಅವ್ರು ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡಿ, ಆನ್ಲೈನ್ ಕನ್ಸಲ್ಟೇಷನ್ ಅವ್ರು ಮಾಡ್ಬೋದು, ಇಲ್ಲಾಂದ್ರೆ ಫಿಸಿಕಲ್ ಆಗಿ ಬಂದು ನೋಡ್ಬೋದು. ಸೊ ತುಂಬಾ ಕೇಸಸ್ ನಾವು ನೋಡ್ತಾ ಇರೋದು, ಇಟ್ ಕುಡ್ ಬಿ ಸಿಂಪಲ್ ವೈರಲ್ ಇಲ್ನೆಸ್, ಕಾಮನ್ ಕೋಲ್ಡ್ ಆಗಿರ್ಬೋದು, ಇಲ್ಲ ಫ್ಲೂ ಆಗಿರ್ಬೋದು, ಕೆಲವು ಸಲ ಕೊರೋನಾ ಕೂಡ ಆಗಿರ್ಬೋದು. ಒಂದಷ್ಟು ಸಾಂಕ್ರಾಮಿಕ ರೋಗಗಳು ಕೂಡ ಕಾಣಿಸ್ತಾ ಇದೆ ಇತ್ತೀಚೆಗೆ ಅಂತ. ಹೌದು, ಡೆಂಗಿ ಇದೆ, ಮಲೇರಿಯಾ ಇದೆ. ಸೊ ಯಾವ್ದಾದ್ರು ಆಗಿರ್ಬೋದು. ಸೊ ಅದರಿಂದ ಭಯ ಪಡೋ ನೆಸಿಟಿ ಇಲ್ಲ. ಎಲ್ಲಾ ಕರೋನಾ ಅಲ್ಲ. ನಾವು ಬೇಸಿಕ್ ಸ್ಟೆಪ್ಸ್ ನಾವು ತಗೋಬೇಕು, ಮುಂಜಾಗ್ರತೆ ವಹಿಸ್ಬೇಕು. ಮಕ್ಕಳಿಗೆ ಡಿಹೈಡ್ರೇಷನ್ ಆಗದೆ ನಾವು ನೋಡ್ಕೋಬೇಕು, ಫ್ಲೂಯಿಡ್ಸ್ ಚೆನ್ನಾಗಿ ಕೊಡ್ಬೇಕು. ಸೊ ಫೀವರ್ ಇದ್ರೆ ಫೀವರ್ ಕಂಟ್ರೋಲ್ ಮಾಡಬೇಕು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಾವು ತಗೋಬೇಕು. ಹಾಗೆ ನಾವು ಪ್ರಿಕಾಷನ್ಸ್ ತಗೋಬೇಕು. ಅಕಸ್ಮಾತ್ ಅದು ಕೊರೋನಾ ಆಗಿದ್ರೆ ಬೇರೆಯವ್ರಿಗೆ ಹರಡಿದ್ದಂಗೆ ನಾವು ಮುಂಜಾಗ್ರತೆ ವಹಿಸ್ಬೇಕು. 18 and above ಇರೋರೆಲ್ಲರೂ ವ್ಯಾಕ್ಸಿನೇಷನ್ಸ್ ತಗೊಂಡು ಈ ಎಲ್ಲಾ ಸ್ಟೆಪ್ಸ್ ಮುಂಜಾಗ್ರತೆ ವಹಿಸಿದ್ರೆ ಬೇರೆ ಮಕ್ಕಳನ್ನ ಸ್ವಲ್ಪ ದೂರ ಇಟ್ಟು, ಓಕೆ, ಬೇರೆ ಮಕ್ಕಳಿಗೆ ಹರಡ. ಈಗ ಚಳಿ ಗಾಳಿ ಇದೆ ಇರುವಂತದ್ದು, ಅಂದ್ರೆ ಶೀತ ಗಾಳಿ ಇದೆ, ಚಳಿ ಜೋರಾಗಿದೆ, ಇನ್ನೊಂದ್ ಕಡೆ ಮಳೆ ಬರ್ತಾ ಇದೆ.
ಪ್ರಕರಣಗಳು ಜಾಸ್ತಿ ಆಗತ್ತಾ ಈ ಸಂದರ್ಭದಲ್ಲಿ, ಹೇಗೆ ಅಂತ? ಹೌದು, ಯೂಶಲಿ ಇಟ್ಸ್ ಅ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಫಾರ್ ಆಲ್ ದ ವೈರಲ್ ಇನ್ಫೆಕ್ಷನ್ಸ್. ಈ ಸೀಸನ್ ಅಲ್ಲಿ ನಾವು ತುಂಬಾನೇ ವೈರಲ್ ಇನ್ಫೆಕ್ಷನ್ ನೋಡ್ತೀವಿ. ಇವಾಗ ಅದಕ್ಕೆ ಬ್ರೀಡಿಂಗ್ ಪ್ಲೇಸಸ್ ಇರ್ದಿರ, ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸಸ್ ಎಲ್ಲ ನಾವು ಮನೆ ಸುತ್ತಮುತ್ತಲು, ಮನೆ ಒಳಗೆ ಎಲ್ಲ ಮುಂಜಾಗ್ರತೆ ವಹಿಸಬೇಕು. ಮಸ್ಕಿಟೋ ಬಾರ್ನ್ ಇಲ್ನೆಸಸ್ ನ ನಾವು ಪ್ರಿವೆಂಟ್ ಮಾಡಬೇಕು. ಅದ್ರ ಜೊತೆಗೆ ರೆಸ್ಪಿರೇಟರಿ ವೈರಸಸ್ ನ ನಾವು ಒಬ್ಬರಿಂದ ಒಬ್ರು ಹರಡದಂಗೆ ನಾವು ಮುಂಜಾಗ್ರತೆ ವಹಿಸಬೇಕು. ಆಮೇಲೆ ಅರ್ಲಿ ಆಗಿ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಅಡ್ವೈಸ್ ತಗೋಬೇಕು. ಓಕೆ, ಸ್ವಚ್ಛತೆಗೂ ಕೂಡ ಅಷ್ಟೇ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತಲ್ವ ಈ ಸಂದರ್ಭದಲ್ಲಿ ಅಂತ? ಖಂಡಿತ. ಸ್ವಚ್ಛತೆ ತುಂಬಾ, ದೇರ್ ಆರ್ ಮೆನಿ ಪ್ರಿವೆಂಟಬಲ್ ಡಿಸೀಸಸ್, ಎಸ್ಪೆಷಲಿ ಮಸ್ಕಿಟೋ ಬಾರ್ನ್ ಡಿಸೀಸಸ್ ಲೈಕ್ ಡೆಂಗಿ, ಮಲೇರಿಯಾ, ಚಿಕನ್ ಗುನ್ಯಾ, ಇವರೆಲ್ಲ ಪ್ರಿವೆಂಟಬಲ್ ಡಿಸೀಸಸ್. ನಾವು ಮಸ್ಕಿಟೋ ಬೈಟ್ ನ ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಪ್ರಿವೆಂಟ್ ಆಗುತ್ತೆ. ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಫ್ಲೂ ಆಗಿರ್ಬೋದು. ಇವಾಗ ಫ್ಲೂ ಇಂಜೆಕ್ಷನ್ಸ್ ಮಕ್ಕಳಿಗೆ ಅಡ್ವೈಸ್ ಮಾಡ್ತೀವಿ ಎವ್ರಿ ಇಯರ್ ಫ್ಲೂ ಇಂಜೆಕ್ಷನ್ಸ್ ತಗೊಳ್ಳೋದು. ಆ ತರ ಫ್ಲೂ ಇಂಜೆಕ್ಷನ್ಸ್ ತಗೊಂಡ್ರೆ ಫ್ಲೂ ಕೂಡ ಅವಾಯ್ಡ್ ಆಗುತ್ತೆ. ಆ ತರ ನಾವು ಮುಂಜಾಗ್ರತೆ ತೆಗೆದುಕೋಬೇಕು. ಈಗ ಕೆಲವೊಂದಷ್ಟು ಜನ ಅಂದ್ರೆ ಕೊರೋನಾ ಇಲ್ಲ ಅನ್ನೋ ರೀತಿಯಲ್ಲೇ ಇದ್ದಾರೆ. ಈಗ ಯಾವುದೇ ರೀತಿಯಾದಂತಹ ಮಾರ್ಗಸೂಚಿಗಳ ಪಾಲನೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇಲ್ಲ. ಈಗ ಮತ್ತೆ ಥರ್ಡ್ ವೇವ್ ನ ಆತಂಕ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಕೆಲವರು ಜ್ವರ ಬಂದ್ರು ನೆಗ್ಲೆಕ್ಟ್ ಮಾಡೋರನ್ನ ಕೂಡ ನಾವು ನೋಡ್ತೀವಿ. ಇನ್ನು ಕೆಲವರು ಅದು ಕೊರೋನಾನ ಅನ್ನುವಂತಹ ಆತಂಕ ಇರೋರನ್ನ ಕೂಡ ನೋಡ್ತಾ ಇದ್ವಿ. ಹೇಗೆ ಇರ್ಬೇಕಾಗತ್ತೆ? ಮನೆಯವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಅಂತ ಹೇಳ್ತೀರಿ? ನಾವು ಎರಡೂ ಕಡೆ ಸ್ಪೆಕ್ಟ್ರಮ್ ನಾವು ನೋಡ್ತೀವಿ. ಕೆಲವು ಪೇರೆಂಟ್ಸ್ ತುಂಬಾ ಆಂಕ್ಷಿಯಸ್ ಆಗಿರ್ತಾರೆ. ಒಂದು ಸ್ವಲ್ಪ ಸೀನಿದ್ರು, ಕೆಮ್ಮಿದ್ರು, ಇದು ಕೊರೋನಾ ಇರ್ಬೋದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಮೆಡಿಕಲ್ ಅಟೆನ್ಷನ್ ತಗೊಳ್ತಾರೆ. ನಾವು ರಿಯಶ್ಯೂರ್ ಮಾಡಿದ್ರು ಕೂಡ ಅವ್ರಿಗೆ ಇಲ್ಲ ಸರ್ ಕೊರೋನಾ ಪ್ಲೀಸ್ ಟೆಸ್ಟ್ ಮಾಡಿಸ್ಬಿಡಿ ಮಕ್ಕಳಿಗೆ ಅಂತ. ನಾವು ಇನ್ನೊಂದು ಎಕ್ಸ್ಟ್ರೀಮ್ ಕೂಡ ನೋಡ್ತೀವಿ. ಮಕ್ಕಳಿಗೆ ಪಾಪ ಜ್ವರ ಇರುತ್ತೆ, ಕೆಮ್ಮು, ನೆಗಡಿ ಎಲ್ಲ ಇರುತ್ತೆ. ಅವರು ಪ್ರೀವಿಯಸ್ ಪ್ರಿಸ್ಕ್ರಿಪ್ಷನ್ ನೋಡ್ಕೊಂಡು ಅದೇ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇರ್ತಾರೆ. 5 ದಿನ ಆದ್ರೂ ಬರ್ತಾರೆ, ಸರ್ ಜ್ವರ ಇನ್ನ ಕಡಿಮೆ ಆಗಿಲ್ಲ ಅಂತ. ಯಾರಾದ್ರೂ ಡಾಕ್ಟರ್ ಹತ್ರ ತೋರ್ಸಿದ್ರ ಅಂತ, ಇಲ್ಲ ನಾವು ತೋರ್ಸಿಲ್ಲ, ನಾವು ಲಾಸ್ಟ್ ಪ್ರಿಸ್ಕ್ರಿಪ್ಷನ್ ನಾವು ಫಾಲೋ ಮಾಡ್ತಾ ಇದ್ವಿ ಅಂತ. ಈ ತರ ನಾವು ಸ್ಪೆಕ್ಟ್ರಮ್ ನಾವು ನೋಡ್ತೀವಿ. ಒಂದೇ ಒಂದು ಅಡ್ವೈಸ್ ಮಾಡೋದೇನಂದ್ರೆ, ಭಯ ಬೀಳ್ಬೇಡಿ, ಅಟ್ ದ ಸೇಮ್ ಟೈಮ್ ಮುಂಜಾಗ್ರತೆ ತಗೊಳ್ಳಿ, ಅರ್ಲಿ ಆಗಿ ಮೆಡಿಕಲ್ ಅಡ್ವೈಸ್ ತಗೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀನಾಥ್ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.